ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಇದು 4ನೇ ತರಗತಿಗೆ ಸಂಬಂಧಿಸಿದಂತೆ ಏನಾಗಿರುತ್ತೆ 5ನೇ ವಿಡಿಯೋ ಇದಾಗಿರುತ್ತೆ. ಸೊ ಮೊದಲನೇ ಪ್ರಶ್ನೆನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಹಣದ ಸಂಕಲನ ಮತ್ತೆ ವ್ಯವಕಲನ, ಅಳತೆಗಳು, ಉದ್ದ, ತೂಕ, ಗಾತ್ರದ ಅಳತೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ, 10 ರೂಪಾಯಿಗೆ ಎಷ್ಟು ಪೈಸೆ? ನೋಡಿ, 1 ರೂಪಾಯಿಗೆ 100 ಪೈಸೆ. ಓಕೆ, 1 ರೂಪಿ ಇಸ್ ಈಕ್ವಲ್ ಟು 100 ಪೈಸೆ. ಸೊ ಹಾಗಾದ್ರೆ 10 ರೂಪಾಯಿಗೆ ಏನಾಗುತ್ತೆ? 10 ರೂಪಾಯಿಗೆ ಏನಾಗುತ್ತೆ? ದಟ್ ಈಸ್ 1000 ಪೈಸಾ. ಹೌದಲ್ವಾ? ಸರಿಯಾದಂತ ಆಯ್ಕೆ ಆಪ್ಷನ್ 2. ಎರಡನೇ ಪ್ರಶ್ನೆ ನೋಡಿ, 7.5 ರೂಪಾಯಿಗೆ 4 ರೂಪಾಯಿನ ಕೂಡಿಸಿದಾಗ ಬರುವಂತ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು? 7.5 ರೂಪಾಯಿಗೆ 4 ರೂಪಾಯಿಯನ್ನ ಜೋಡಿಸಿದಾಗ ಎಷ್ಟಾಗುತ್ತೆ? 11.5 ರೂಪಾಯಿ ಆಗುತ್ತೆ. ಓಕೆ, ಇನ್ನು ಮೂರನೇ ಪ್ರಶ್ನೆ, 76.75 44.25. ಓಕೆ, ಇದರಿಂದ ಇದನ್ನ ಕಳೆದಾಗ ಬರುವಂತಹ ಮೊತ್ತ ಏನು ಅಂತ ಕೇಳಿದ್ದಾರೆ. ದಟ್ ಈಸ್ 32. ಹೌದಲ್ವಾ? 32.50 ಇಷ್ಟು ಬರುತ್ತೆ. 32.5 ರೂಪಾಯಿ ಬರುತ್ತೆ. ಓಕೆ, ಇನ್ನು 4ನೇ ಪ್ರಶ್ನೆ, ಒಂದು ಆಟಿಕೆ ಗೊಂಬೆಯ ಬೆಲೆ 15 ರೂಪಾಯಿ ಆದ್ರೆ 4 ಆಟಿಕೆ ಗೊಂಬೆಯ ಬೆಲೆ ಎಷ್ಟು? 15 4 ಎಷ್ಟು? 60. ಸೊ 4ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ 4ನೇ ಆಪ್ಷನ್, ದಟ್ ಇಸ್ 60. 5 ಮೀಟರ್ ಅನ್ನ ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ ನೋಡಿ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಹಾಗಿದ್ದಾಗ ಇಲ್ಲಿ 5 ಮೀಟರ್ ಅಂತ ಹೇಳಿದ್ರೆ ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ ದಿಸ್ ಇಸ್ 500 ಸೆಂಟಿಮೀಟರ್. ಸರಿಯಾದಂತ ಆಯ್ಕೆ ಯಾವುದು? 500 ಸೆಂಟಿಮೀಟರ್. 5th ಒನ್. ಓಕೆ, 6ನೇ ಪ್ರಶ್ನೆ, 1000 ಸೆಂಟಿಮೀಟರ್ ಅನ್ನ ಮೀಟರಿಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. 1000 ಸೆಂಟಿಮೀಟರ್ ಅನ್ನ ಈಗ 1000 ಸೆಂಟಿಮೀಟರ್ ಅನ್ನ ನಾವು ಮೀಟರ್ಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತೆ? ಎಷ್ಟಾಗುತ್ತೆ? ಎಷ್ಟಾಗುತ್ತೆ ನೋಡಿ. 1000 ಸೆಂಟಿಮೀಟರ್ ಇದೆ, ಇದನ್ನ ನಾವು 1000 ಸೆಂಟಿಮೀಟರ್ ಕೂಡ ನಾವು ಮೀಟರ್ಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತೆ? ಇಲ್ಲಿ ಏನಿದೆ? 5 ಮೀಟರ್ ಇದೆ. ಹೌದಾ? ಈಗ 5 ಮೀಟರ್ಗೆ 500 ಸೆಂಟಿಮೀಟರ್ ಆದ್ರೆ 10 ಸೆಂಟಿಮೀಟರ್ಗೆ 1000 ಸೆಂಟಿಮೀಟರ್. ಹೌದಲ್ವಾ? ನೋಡಿ, ಇಲ್ಲೇ ಇದೆ, ಇಲ್ಲಿಂದನೇ ಇಲ್ಲೇ ಇದೆ. ಸೊ ಓಕೆ, ಸರಿಯಾದಂತ ಆಯ್ಕೆ ಯಾವುದು? 10 ಮೀಟರ್. 10 ಮೀಟರ್ ಇದೆ ಅಂದ್ರೆ ಅದು 1000 ಸೆಂಟಿಮೀಟರ್. ಓಕೆ, 80 ಮೀಟರ್ಗೆ 146 ಮೀಟರ್ ಅನ್ನ ಕೂಡಿಸಿದಾಗ ಏನ್ ಸಿಗುತ್ತೆ? ನೋಡಿ, 80 ಮೀಟರ್ಗೆ 146 ಮೀಟರ್ ಅನ್ನ ಸೇರಿಸಿದ್ರೆ ಎಷ್ಟು ಸಿಗುತ್ತೆ? ಎಷ್ಟು ಸಿಗುತ್ತೆ? 226 ಮೀಟರ್. ಸೊ ಸರಿಯಾದಂತ ಆಪ್ಷನ್ ಯಾವುದು? ದಟ್ ಈಸ್ ಆಪ್ಷನ್ 1. ಇನ್ನು ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, 98 ಸೆಂಟಿಮೀಟರ್ ನಲ್ಲಿ 88 ಸೆಂಟಿಮೀಟರ್ ಅನ್ನ ಕಳೆದಾಗ ಬರುವಂತಹ ಉತ್ತರ ಏನು? 94 ಮೈನಸ್ 88 ಎಷ್ಟು ಬರುತ್ತಪ್ಪ? ಎಷ್ಟು ಬರುತ್ತೆ? 6 ಬರುತ್ತೆ. 14ರಲ್ಲಿ 8 ಹೋದ್ರೆ 6 ಅಲ್ವಾ? 6 ಸೆಂಟಿಮೀಟರ್. ಇನ್ನು 9ನೇ ಪ್ರಶ್ನೆ, 3 ಕಿಲೋಗ್ರಾಂಗಳಲ್ಲಿ 3 ಕಿಲೋಗ್ರಾಂಗಳಲ್ಲಿ ಗ್ರಾಮ್ಗಳಲ್ಲಿ ಬರೆದಾಗ, ಅಂದ್ರೆ 3 ಕಿಲೋಗ್ರಾಂಗಳನ್ನ ಗ್ರಾಮ್ಗಳಲ್ಲಿ ಬರೆದಾಗ, ಅಂದ್ರೆ 3 ಕೆಜಿ ಏನಿದೆ ಇದನ್ನ ಗ್ರಾಮ್ ಅಲ್ಲಿ ಬರೆದಾಗ ಏನು? 1 ಕೆಜಿ ಇಸ್ ಈಕ್ವಲ್ ಟು 1000 ಗ್ರಾಮ್. ಹೌದಲ್ವಾ? ಸೊ 1 ಕೆಜಿ ಇಸ್ ಈಕ್ವಲ್ ಟು 1000 ಗ್ರಾಮ್. ಸೊ 3 ಕೆಜಿ ಇಸ್ ಈಕ್ವಲ್ ಟು 3000 ಗ್ರಾಮ್. ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಯಾವುದು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ 9ನೇ ಪ್ರಶ್ನೆಗೆ. ಓಕೆ, ಇನ್ನು 10ನೇ ಪ್ರಶ್ನೆ, 8000 ಗ್ರಾಮ್ ಅನ್ನ ಕಿಲೋಗ್ರಾಂಗಳಿಗೆ ಪರಿವರ್ತಿಸಿದಾಗ ಎಷ್ಟಾಗುತ್ತೆ? ದಟ್ ಈಸ್ 8 ಕೆಜಿ ಆಗುತ್ತೆ. ಹೌದಲ್ವಾ? 8 ಕೆಜಿ ಆಗುತ್ತೆ. ಇನ್ನು 11ನೇ ಪ್ರಶ್ನೆ, 120 ಕಿಲೋಗ್ರಾಂಗೆ 45 ಕಿಲೋಗ್ರಾಮ್ ಅನ್ನ ಕೂಡಿಸಿದಾಗ ಏನಾಗುತ್ತೆ? 120ಕ್ಕೆ 45 ಅನ್ನ ಕೂಡಿಸಿದಾಗ ಏನಾಗುತ್ತೆ? 165 ಕಿಲೋಗ್ರಾಮ್ ಆಗುತ್ತೆ. 12ನೇ ಪ್ರಶ್ನೆ, 30 ಕಿಲೋಗ್ರಾಮ್ ಅಲ್ಲಿ
ನೋಡಿ 30 ಕಿಲೋಗ್ರಾಂ ಅಕ್ಕಿಯಲ್ಲಿ 19 ಕಿಲೋಗ್ರಾಂ ಅಕ್ಕಿಯನ್ನ ಕಳೆದಾಗ ಎಷ್ಟು ಬರುತ್ತೆ? 10ರಲ್ಲಿ 9 ಹೋದ್ರೆ 1, 2ರಲ್ಲಿ 1 ಹೋದ್ರೆ 1, ಎಷ್ಟು ಬರುತ್ತೆ? 11 ಕಿಲೋಗ್ರಾಂ ಬರುತ್ತೆ. ಓಕೆ, 12ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 4. ಇನ್ನು 13ನೇ ಪ್ರಶ್ನೆ, 2 ಲೀಟರ್ 50 ಮಿಲಿ ಲೀಟರ್ ಅನ್ನ ಮಿಲಿ ಲೀಟರ್ಗೆ ಪರಿವರ್ತಿಸಿದಾಗ ಏನಾಗುತ್ತೆ? ನೋಡಿ 2 ಲೀಟರ್ 2 ಲೀಟರ್ ಮತ್ತೆ ಓಕೆ ಅಂದ್ರೆ 2 ಲೀಟರ್ ಜೊತೆಗೆ 500 ಮಿಲಿ ಲೀಟರ್ ಇದೆ ಅಂದ್ರೇನು? 2.5 ಲೀಟರ್ ಅಂತ ಹೇಳ್ಬೋದು. ಇದನ್ನ ನಾವು ಲೀಟರ್ಗೆ ಪರಿವರ್ತಿಸಿದಾಗ ಏನಾಗುತ್ತೆ? ಅಂದ್ರೆ ಇದು 2000 ಮಿಲಿ ಲೀಟರ್ ಪ್ಲಸ್ 500 ಎಷ್ಟಾಗುತ್ತೆ? 2500. ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಏನು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, 2500 ಮಿಲಿ ಲೀಟರ್. ಓಕೆ, 14th 1000 ಲೀಟರ್ ನಲ್ಲಿ 950 ಲೀಟರ್ ಅನ್ನ ಕಳೆದಾಗ ಎಷ್ಟಾಗುತ್ತೆ? ಇನ್ನು ಎಷ್ಟು ಉಳಿಯುತ್ತೆ? 1000 ಅಲ್ಲಿ 950 ಹೋದ್ರೆ ರಿಮೈನಿಂಗ್ ಓನ್ಲಿ 50. ಹೌದಲ್ವಾ? 15ನೇ ಪ್ರಶ್ನೆ, 3 ಲೀಟರ್ 500 ಮಿಲಿ ಲೀಟರ್ ಸೀಮೆ ಎಣ್ಣೆಗೆ 2 ಲೀಟರ್ 250 ಮಿಲಿ ಲೀಟರ್ ಸೀಮೆ ಎಣ್ಣೆ ಸೇರಿಸಿದಾಗ ಒಟ್ಟು ಪ್ರಮಾಣ ಎಷ್ಟು? ಎಷ್ಟು ಪ್ರಮಾಣ? 5.750 ಅಂದ್ರೆ 5 ಲೀಟರ್ ಆಮೇಲೆ 750 ml. 5 ಲೀಟರ್ 750 ml ಆಗುತ್ತೆ. ಸರಿಯಾದಂತ ಆಯ್ಕೆ ಆಪ್ಷನ್ 3. ಇನ್ನು 16ನೇ ಪ್ರಶ್ನೆ, 10 ರೂಪಾಯಿಯನ್ನ ಪೈಸೆಗಳಲ್ಲಿ ವ್ಯಕ್ತಪಡಿಸಿದಾಗ ಏನಾಗುತ್ತೆ? ಫಸ್ಟ್ನೇ ಪ್ರಶ್ನೆಗೆನೆ ಅಲ್ಲಿ ಕೊಟ್ಟಿದ್ದಾರೆ ಏನಂತ? 1000 ಪೈಸೆ ಆಗುತ್ತೆ. ಹೌದಲ್ವಾ? 16ನೇ ಪ್ರಶ್ನೆಗೆ ಉತ್ತರ ಏನು? ದಟ್ ಇಸ್ 1000 ಪೈಸೆ ಆಗುತ್ತೆ. ಇನ್ನು 17ನೇ ಪ್ರಶ್ನೆ, 725 ಪೈಸೆಗಳನ್ನ ಈ ರೀತಿಯಾಗಿ ಬರೆಯಬಹುದು. ನೋಡಿ 725 ಪೈಸೆಗಳನ್ನ ಈ ರೀತಿ ಬರಬಹುದು. ಈಗ 1 ರೂಪಾಯಿಗೆ 100 ಪೈಸೆ, 100 ಪೈಸೆ ಇಸ್ ಈಕ್ವಲ್ ಟು 1 ರೂಪಿ. ಹಾಗಾದ್ರೆ 700 ಎಷ್ಟಾಗುತ್ತೆ? 7 ರೂಪಿ ಆಗುತ್ತೆ. ಇನ್ನು ಮಿಕ್ಕಿದ್ದು 25 ಪೈಸೆ, ಸೊ 7.25 ಅಂದ್ರೆ 7 ರೂಪಾಯಿ 25 ಪೈಸೆ ಆಗುತ್ತೆ. ಓಕೆ, 17th ಪ್ರಶ್ನೆಗೆ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್. ರೆಹಮಾನನು 18 ರೂಪಾಯಿ 50 ಪೈಸೆ ಓಕೆ 18 ರೂಪಾಯಿಗೆ ಒಂದು ನೋಟ್ ಪುಸ್ತಕವನ್ನ ತಗೋತಾನೆ. 18ವರೆಗೆ ಒಂದು ಕಲರ್ ಪೆನ್ಸಿಲ್ ಬಾಕ್ಸ್ ಕೂಡ ತಗೊಳ್ತಾನೆ. ಹಾಗಾದ್ರೆ ಅಂಗಡಿಯವನಿಗೆ ಅವನು ಕೊಡ್ಬೇಕಾದಂತ ಹಣ ಎಷ್ಟು? ನೋಡಿ ರೆಹಮಾನ್ ಏನಿದ್ದಾನೆ 18 ರೂಪಾಯಿಗೆ ಒಂದು ನೋಟ್ ಪುಸ್ತಕ, ಆಮೇಲೆ 18ವರೆಗೆ ಒಂದು ಕಲರ್ ಪೆನ್ಸಿಲ್ ಬಾಕ್ಸ್ ಅನ್ನ ತಗೊಳ್ತಾನೆ. ಹಾಗಾದ್ರೆ ಅಂಗಡಿಯವನಿಗೆ ಅವನು ಕೊಡ್ಬೇಕಾದಂತ ಹಣ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟು? ಎಷ್ಟಾಗುತ್ತೆ? ಈಸಿ. ಓಕೆ, 2 5s 10, 2 8s 16, 17, 2 1s 2, 3. ಸೊ ಎಷ್ಟು ಕೊಡ್ಬೇಕು? 37 ರೂಪೀಸ್ ಕೊಡ್ಬೇಕು ಅವನು. ಹೌದಲ್ವಾ? 18ನೇ ಪ್ರಶ್ನೆಗೆ ಉತ್ತರ ಏನು? 37 ರೂಪೀಸ್. ಓಕೆ, ಇನ್ನು 19ನೇ ಪ್ರಶ್ನೆ, 79ವರೆಯನ್ನ 118.40 ಇದರಿಂದ ಕಳೆದಾಗ ಏನ್ ಬರುತ್ತೆ? 118.40 ಮೈನಸ್ 79.50 ಇದನ್ನ ಕಳೆದಾಗ ನಮಗೆ ಎಷ್ಟು ಬರುತ್ತೆ? 14ರಲ್ಲಿ 5 ಹೋದ್ರೆ 9. ಹೌದಲ್ವಾ? ಇಲ್ಲಿ ಏನ್ ಉಳಿಯುತ್ತೆ? 7 ಉಳಿಯುತ್ತೆ. ಹೌದಲ್ವಾ? ಸೊ 17ರಲ್ಲಿ 9 ಹೋದ್ರೆ ಅಗೇನ್ ಎಷ್ಟು ಬರುತ್ತೆ? ಓಕೆ, 17ರಲ್ಲಿ 9 ಹೋದ್ರೆ ಎಷ್ಟಿದೆ ಇಲ್ಲಿ? ದಿಸ್ ಇಸ್ 4 ಅಂಡ್ ದಿಸ್ ಇಸ್ 5 ಅಲ್ವಾ? ಇಲ್ಲಿ ಕ್ಯಾರಿ ತಗೋತೀವಿ. 14ನಲ್ಲಿ 5 ಹೋದ್ರೆ 9 ಬರುತ್ತೆ. ಇಲ್ಲಿ ಎಷ್ಟಿರುತ್ತೆ? 7 ಇರುತ್ತೆ. ಸೊ 17ನಲ್ಲಿ 9 ಹೋದ್ರೆ
8. ಓಕೆ, ಇಲ್ಲಿ 10 ಅಲ್ಲಿ 7 ಹೋದ್ರೆ 3. ಸೊ 38.90 is the right answer. ಓಕೆ, ರಾಧಾಳ ಬಳಿ ಇರುವಂತಹ 50 ರೂಪಾಯಿಯಲ್ಲಿ ಅವಳು 24.5 ರೂಪಾಯಿಗೆ ಡ್ರಾಯಿಂಗ್ ಪುಸ್ತಕವನ್ನ ಕೊಂಡ್ಕೊಂಡ್ರೆ ಅವಳ ಬಳಿ ಇರುವಂತಹ ಹಣ ಎಷ್ಟು? ಉಳಿಯುವಂತಹ ಹಣ ಎಷ್ಟು? ನೋಡಿ, ರಾಧಾಳ ಹತ್ರ ಎಷ್ಟಿದೆ? 50 ರೂಪಾಯಿ ಇದೆ. ಅವಳು ಏನ್ ಮಾಡ್ತಾಳೆ? 20.5 ರೂಪಾಯಿಗೆ ಒಂದು ಡ್ರಾಯಿಂಗ್ ಪುಸ್ತಕವನ್ನ ತಗೊಳ್ತಾಳೆ. ಹಾಗಾದ್ರೆ ಅವಳ ಹತ್ರ ಉಳಿಯುವಂತ ಒಟ್ಟು ಅಮೌಂಟ್ ಎಷ್ಟು? 25.5 ರೂಪಾಯಿ ಉಳಿಯುತ್ತೆ ಅವಳಿಗೆ, ಹೌದಲ್ವಾ? 50ರಲ್ಲಿ 25 ಹೋದ್ರೆ 50ರಲ್ಲಿ 25 ಕಳೆದ್ರೆ 25 ಇರುತ್ತೆ, ಹೌದಲ್ವಾ? ಸೊ 8 ಆಣಿ ಮಾತ್ರ ಡ್ರಾಯಿಂಗ್ ಪುಸ್ತಕಕ್ಕೆ ಹೋದ್ರೆ ಎಷ್ಟು ಉಳಿಯುತ್ತೆ? 25.5 ರೂಪಾಯಿ ಉಳಿಯುತ್ತೆ, ಹೌದಲ್ವಾ? ಸೊ ಸರಿಯಾದಂತ ಆಪ್ಷನ್ ಯಾವುದು? 20ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ 25. ಇಲ್ಲೇನಿದೆ? ಎಸ್, ನಾವು ಮಾಡ್ತೀವಿ ಬಿಡಿ ಮೇಡಮ್ ಅಂತೀರಾ ಅಲ್ವಾ? ಎಸ್, ಒಂದು ಪುಸ್ತಕದ ಬೆಲೆ 12.5 ರೂಪಾಯಿ ಆದ್ರೆ 4 ಪುಸ್ತಕದ ಬೆಲೆ ಎಷ್ಟು? ಎಷ್ಟಾಗುತ್ತೆ? 12.5 ರೂಪಾಯಿ ಆದ್ರೆ 12.5 ರೂಪಾಯಿ ಆದ್ರೆ ನೋಡಿ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. ಓಕೆ, 22ನೇ ಪ್ರಶ್ನೆ. 1 ಕಿಲೋಗ್ರಾಂ ಸಕ್ಕರೆಗೆ 45 ರೂಪಾಯಿ ಆದ್ರೆ ನೋಡಿ, 1 kg ಸಕ್ಕರೆಗೆ 45 ರೂಪಾಯಿ ಆದ್ರೆ 4 kg ಸಕ್ಕರೆಗೆ ಎಷ್ಟು ರೂಪಾಯಿ ಆಗುತ್ತೆ? 4 kg ಸಕ್ಕರೆಗೆ ಎಷ್ಟು ರೂಪಾಯಿ ಆಗುತ್ತೆ? 5 4s 20, 4 4s 16, 17, 18 ಎಷ್ಟಾಗುತ್ತೆ? 180 ರೂಪಾಯಿ ಆಗುತ್ತೆ. 22ನೇ ಪ್ರಶ್ನೆ. 23ನೇ ಪ್ರಶ್ನೆ. 5 ಪೆನ್ಗಳ ಬೆಲೆ 40 ರೂಪಾಯಿ ಆದ್ರೆ 1 ಪೆನ್ನಿನ ಬೆಲೆ ಎಷ್ಟು? 8 ರೂಪಾಯಿ ಆಗುತ್ತೆ, ಹೌದಲ್ವಾ? ಇನ್ನು 24ನೇ ಪ್ರಶ್ನೆ. ಒಂದು ಪುಸ್ತಕದ ಉದ್ದ ಅಗಲವನ್ನ ಅಳೆಯೋದಕ್ಕೆ ಬಳಸುವಂತ ಆದರ್ಶಮಾನ ಯಾವುದು? ನೋಡಿ, ಒಂದು ಪುಸ್ತಕದ ಉದ್ದ ಮತ್ತು ಅಗಲವನ್ನ ಬಳಸಬೇಕು ಅಂತ ಅಂದ್ರೆ, ಒಂದು ಪುಸ್ತಕದ ಉದ್ದ ಮತ್ತು ಅಗಲವನ್ನ ಅಳಿಬೇಕು ಅಂತ ಅಂದ್ರೆ ಯಾವ ಒಂದು ಆದರ್ಶಮಾನವನ್ನ ಬಳಸ್ತಾರೆ ಅಂತ ಕೇಳಿದ್ದಾರೆ. ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಮೀಟರ್ ಅಂತ ಇದೆ. ಸರಿಯಾದಂತ ಆಯ್ಕೆ ಏನು? ದಟ್ ಈಸ್ ಸೆಂಟಿಮೀಟರ್ ಅನ್ನ ಬಳಸ್ತಾರೆ. ಒಂದು ಪುಸ್ತಕದ ಉದ್ದ ಮತ್ತು ಅಗಲವನ್ನ ಅಳೆಯೋದಕ್ಕೆ ಸೆಂಟಿಮೀಟರ್ ಅನ್ನ ಬಳಸ್ತಾರೆ. 25ನೇ ಪ್ರಶ್ನೆ ನೋಡಿ. ನೋಡಿ, ಇಲ್ಲಿ 13 ಸೆಂಟಿಮೀಟರ್ ಇದೆ, ಇಲ್ಲಿ 17 ಸೆಂಟಿಮೀಟರ್ ಇದೆ. 2 ಪೆನ್ಸಿಲ್ಗಳ ಒಟ್ಟು ಉದ್ದ ಎಷ್ಟು? 17, 13 ಎಷ್ಟಾಗುತ್ತೆ ಹೇಳು? 30, ಹೌದಲ್ವಾ? 30 ಸೆಂಟಿಮೀಟರ್ ಆಗುತ್ತೆ 2. ಇನ್ನು 26ನೇ ಪ್ರಶ್ನೆ. ರಾಹುಲ್ ಏನ್ ಮಾಡ್ತಾನೆ? 5 ಕಿಲೋಮೀಟರ್ 300 ಮೀಟರ್ ದೂರವನ್ನ ಆಟೋದಲ್ಲಿ ಮತ್ತೆ 1 ಕಿಲೋಮೀಟರ್ 200 ಮೀಟರ್ ದೂರವನ್ನ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸ್ತಾನೆ. ಹಾಗಾದ್ರೆ ಅವನು ಪ್ರಯಾಣಿಸಿದಂತ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. 5 ಕಿಲೋಮೀಟರ್ 300 ಮೀಟರ್ ಮತ್ತೆ 1 ಕಿಲೋಮೀಟರ್ 200 ಮೀಟರ್. ಸೊ ಅವನು ಒಟ್ಟು ಎಷ್ಟು? 6.5, ಹೌದಲ್ವಾ? 6.5 ಅಂದ್ರೆ 6 ಕಿಲೋಮೀಟರ್ 500 ಮೀಟರ್ ಅಷ್ಟು ಅವನು ಚಲಿಸಿದಂತಹ ಒಟ್ಟು ದೂರ, ಹೌದಲ್ವಾ?
ಇನ್ನು 27ನೇ ಪ್ರಶ್ನೆ, ಒಂದು ದಾರದ ಉಂಡೆಯಲ್ಲಿ 340 ಮೀಟರ್ ದಾರ ಇದೆ. ಓಕೆ, ಇದರಿಂದ 150 ಮೀಟರ್ ದಾರ ಕತ್ತರಿಸಿದ್ರೆ ಉಂಡೆಯಲ್ಲಿ ಉಳಿಯುವಂತ ದಾರ ಎಷ್ಟು? ಇನ್ನೆಷ್ಟು ಉಳಿಯುತ್ತೆ? 190 ಮೀಟರ್ ಉಳಿಯುತ್ತೆ. ಓಕೆ, 28ನೇ ಪ್ರಶ್ನೆ, ರಾಜೇಶನು 350 ಕಿಲೋಮೀಟರ್ ದೂರವನ್ನ ಪ್ರಯಾಣಿಸಬೇಕಾಗಿದೆ. ಅವನು ಈಗಾಗಲೇ 200 ಕಿಲೋಮೀಟರ್ ದೂರವನ್ನ ಪ್ರಯಾಣಿಸಿದ್ದಾನೆ. ಅಂದ್ರೆ ನೋಡಿ, ಅವನು ಪ್ರಯಾಣಿಸಬೇಕಾಗಿರುವಂತದ್ದು 350 ಕಿಲೋಮೀಟರ್, ಆದ್ರೆ ಅದರಲ್ಲಿ ಈಗ ಆಲ್ರೆಡಿ 200 ಪ್ರಯಾಣಿಸಿದ್ದಾನೆ. ಇನ್ನ ಉಳಿದ ದೂರ ಎಷ್ಟು? 150 ಕಿಲೋಮೀಟರ್ ಅಷ್ಟೇ. ಇನ್ನ 29ನೇ ಪ್ರಶ್ನೆ, ಕೆಳಗಿನ ತೂಕದ ಬಟ್ಟುಗಳ ಒಟ್ಟು ತೂಕ ಎಷ್ಟು ಅಂತ ಕೇಳಿದಾರೆ. ಇಲ್ಲಿ ತೂಕದ ಬಟ್ಟ ಕೊಟ್ಟಿದಾರಲ್ವಾ, ಸೊ ಎಷ್ಟು ಅಂತ ಕೇಳಿದಾರೆ. ಇದು ನೋಡಿ 1 kg ಇದೆ, ಇದು ಬಂದು 500 ಗ್ರಾಮ್ ಇದೆ. ಓಕೆ, ಸೊ ಒಟ್ಟು 1.5 kg ಅಂದ್ರೆ 1500 ಗ್ರಾಮ್, ಅಂದ್ರೆ 1 ಕಿಲೋಗ್ರಾಮ್ ಇದೆ. ಇದು ಅಲ್ಲ, ಸರಿಯಾದಂತ ಆಯ್ಕೆ 1.5 ಗ್ರಾಮ್. ಸೊ ಒಟ್ಟು. ಓಕೆ, ಇನ್ನು 30ನೇ ಪ್ರಶ್ನೆ, ರೀಟಾ ಒಂದು ಸಮಾರಂಭಕ್ಕೆ 30 ಗ್ರಾಮ್ ಅಂದ್ರೆ 30 kg ಜಿಲೇಬಿ, 20 kg ಮಿಠಾಯಿ, 14 kg ಜಾಮೂನ್ ಅನ್ನ ತೆಗೆದುಕೊಳ್ತಾಳೆ. ಅವಳು ಕೊಂಡ ಒಟ್ಟು ಸಿಹಿಯ ಪ್ರಮಾಣ ನೋಡಿ, 30 ಕಿಲೋಗ್ರಾಮ್ ಜಿಲೇಬಿ, 20 ಕಿಲೋಗ್ರಾಮ್ ಮಿಠಾಯಿ, 14 ಕಿಲೋಗ್ರಾಮ್ ಜಾಮೂನು. ಟೋಟಲ್ 64 kg. ಓಕೆ, 31ನೇ ಪ್ರಶ್ನೆ, ಶ್ಯಾಮಲಾಳು ಕಿರಾಣಿ ಅಂಗಡಿಯಿಂದ 30 ಕಿಲೋಗ್ರಾಮ್ 30 kg 500 ಗ್ರಾಮ್ ಅಷ್ಟು ಅಕ್ಕಿ ತಗೊಳ್ತಾಳೆ. ಓಕೆ, ಅಂದ್ರೆ 30 kg 500 ಗ್ರಾಮ್ ಅಷ್ಟು ಅಕ್ಕಿ ತಗೋತಾಳೆ. ಆಮೇಲೆ 20 kg 500 ಗ್ರಾಮ್ ಅಷ್ಟು ಗೋಧಿ ತಗೋತಾಳೆ. 15 kg 250 ಗ್ರಾಮ್ ಅಷ್ಟು ಜೋಳವನ್ನ ತೆಗೆದುಕೊಳ್ತಾಳೆ. ಹಾಗಾದ್ರೆ ಒಟ್ಟು ಧಾನ್ಯದ ಪ್ರಮಾಣ ಎಷ್ಟು? 66 ಕಿಲೋಗ್ರಾಮ್ 250 ಗ್ರಾಮ್, 66 ಕಿಲೋಗ್ರಾಮ್ ಮತ್ತೆ 250 ಗ್ರಾಮ್. ಸೊ ಸರಿಯಾದಂತ ಆಪ್ಷನ್ ಯಾವುದು? 31. 32 32ನೇ ಪ್ರಶ್ನೆ, ಕುಶಾಲನು 5 ಕಿಲೋಗ್ರಾಮ್ 500 ಗ್ರಾಮ್ ಸೇಬೆಹಣ್ಣನ್ನ ತೆಗೆದುಕೊಳ್ತಾನೆ. ಅದರಿಂದ 300 ಕಿಲೋಗ್ರಾಮು 3 kg 300 ಗ್ರಾಮ್ ಅಷ್ಟು ಸೇಬೆಹಣ್ಣನ್ನ ತಗೊಂಡು ಸ್ನೇಹಿತರಿಗೆ ಹಂಚ್ತಾನೆ. ಹಾಗಾದ್ರೆ ಅವನ ಹತ್ರ ಉಳಿದಂತ ಸೇಬೆಹಣ್ಣಿನ ಪ್ರಮಾಣ ಎಷ್ಟು? ನೋಡಿ, 5.500 ಮತ್ತೆ 3.300. ಇನ್ನು ಅವನ ಹತ್ರ ಉಳಿದಿದ್ದು 2 kg 200 ಗ್ರಾಮ್ ಅಷ್ಟು. ಓಕೆ, 2 kg 200 ಗ್ರಾಮ್ ಅಷ್ಟು ಉಳಿತ ಅವನ ಹತ್ರ. 32ನೇ ಪ್ರಶ್ನೆಗೆ 3ನೇದು ಸರಿಯಾದಂತ ಉತ್ತರ. 33ನೇ ಪ್ರಶ್ನೆ, ಜಾನನ ತೂಕ 32 ಕಿಲೋಗ್ರಾಮ್ ಮತ್ತೆ 300 ಗ್ರಾಮ್ ಇದೆ. ರಾಜುವಿನ ತೂಕ ಜಾನುಗಿಂತ 4 ಕಿಲೋಗ್ರಾಮ್ ಕಡಿಮೆ ಇದೆ. ಓಕೆ, ಹಾಗಾದ್ರೆ ರಾಜುವಿನ ತೂಕ ಎಷ್ಟು? 4 ಗ್ರಾಮ್ ಕಡಿಮೆ ಇದೆ. ಓಕೆ, ಎಷ್ಟಿರುತ್ತೆ ಹಾಗಾದ್ರೆ? ಎಷ್ಟು? 28,300 ಅಂದ್ರೇನು? 28 ಕಿಲೋಗ್ರಾಮು ಮತ್ತೆ 300 ಗ್ರಾಮ್ ಅಷ್ಟು ತೂಕ. ಓಕೆ ಓಕೆ 33ನೇ ಪ್ರಶ್ನೆ. ಇನ್ನು 34ನೇ ಪ್ರಶ್ನೆ, ಒಂದು ಪಾತ್ರೆಯ ಧಾರಣ ಸಾಮರ್ಥ್ಯ ಒಂದು ಪಾತ್ರೆಯ ಧಾರಣ ಸಾಮರ್ಥ್ಯ 10 ಲೀಟರ್ ಇದೆ. ಇನ್ನೊಂದು ಪಾತ್ರೆಯ ಧಾರಣ ಸಾಮರ್ಥ್ಯ
5 ಲೀಟರ್ 500 ಮಿಲಿಮೀಟರ್ ಇದೆ. ಈ ಎರಡು ಪಾತ್ರಗಳಲ್ಲಿ ಸಂಗ್ರಹಿಸಬಹುದಾದಂತ ಹಾಲಿನ ಪ್ರಮಾಣ ಎಷ್ಟು? ನೋಡಿ, ಒಂದರಲ್ಲಿ 10 ಲೀಟರ್ ಮಾತ್ರ ಇಡಿಸೋದು, ಇನ್ನೊಂದು ಲೀಟರ್ ಅಲ್ಲಿ 5 ಲೀಟರ್ 500 ಮಿಲಿಮೀಟರ್ ಇಡಿಸುತ್ತೆ. ಓಕೆ, ಸೊ 15 ಲೀಟರ್ 500 ml ಒಟ್ಟು ಪ್ರಮಾಣ. ಓಕೆ, 15 ಲೀಟರ್ 500 ಮಿಲಿಲೀಟರ್. ಸೊ 34ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಆಪ್ಷನ್ 2. ಇನ್ನು ಕೆಳಗಿನವುಗಳಲ್ಲಿ ಹೆಚ್ಚಿನ ಧಾರಣ ಸಾಮರ್ಥ್ಯ ಹೊಂದಿರುವಂತ ಪಾತ್ರೆ ಯಾವುದು? ನೋಡಿ, ml ಎಲ್ಲ ತೆಗೆದಾಕ್ಬೇಕು. ಇಲ್ಲಿದೆ 5 ಲೀಟರ್. ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ 3 ಈಸ್ ದ ಸರಿಯಾದ ಉತ್ತರ. ಒಂದು ಸೀಮೆ ಎಣ್ಣೆ ಟ್ಯಾಂಕಿನ ಹಿಡುಪು 1000 ಲೀಟರ್. ಓಕೆ, ಟ್ಯಾಂಕಿನ 1000 ಲೀಟರ್ ಟ್ಯಾಂಕಿನಲ್ಲಿ 550 ಲೀಟರ್ ಸೀಮೆ ಎಣ್ಣೆ ಇದೆ. ಅಂದ್ರೆ ನೋಡಿ, ಒಂದು ಸೀಮೆ ಎಣ್ಣೆ ಟ್ಯಾಂಕಿನ ಹಿಡಿಪಿನಲ್ಲಿ 1000 ಲೀಟರ್ ಹಿಡಿಯುತ್ತೆ ಅದು, ಆದ್ರೆ ಅದರಲ್ಲಿ 550 ಲೀಟರ್ ಸೀಮೆ ಎಣ್ಣೆ ಇದೆ. ಟ್ಯಾಂಕ್ ತುಂಬೋದಕ್ಕೆ ಅವಶ್ಯಕವಾದಂತ ಸೀಮೆ ಎಣ್ಣೆ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಇನ್ನು ಎಷ್ಟು? ಸೊ ಸರಿಯಾದಂತ ಆಯ್ಕೆ 450 ಲೀಟರ್ ಮಾತ್ರ ಇನ್ನು ಬಾಕಿ ಉಳಿದಿರುವಂತದ್ದು. ಇನ್ನು 37ನೇ ಪ್ರಶ್ನೆ. ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ 100 ಲೀಟರ್ ಸಾಮರ್ಥ್ಯದ 3 ಡ್ರಮ್ಗಳು ಇದಾವೆ. 100 ಲೀಟರ್ ಸಾಮರ್ಥ್ಯದ 3 ಡ್ರಮ್ಗಳು ಇದಾವೆ. ಅವನು ಸಂಗ್ರಹಿಸಬಹುದಾದಂತ ಒಟ್ಟು ಹಾಲಿನ ಪ್ರಮಾಣ ಎಷ್ಟು? 3 ಒಟ್ಟಾಗಿ ಸೇರಿಸಿದ್ರೆ 1 2 3 3 100 200 300. ಸೊ ಎಷ್ಟು? 300 ಲೀಟರ್ ಅನ್ನ ಸಂಗ್ರಹಿಸಬಹುದು. ಓಕೆ, 38ನೇ ಪ್ರಶ್ನೆ. 6 ಲೀಟರ್ 480 ಮಿಲಿಲೀಟರ್ ಧಾರಣ ಸಾಮರ್ಥ್ಯದ ಒಂದು ಪಾತ್ರೆ ಇದೆ. ಇಲ್ಲಿ 8 ಮಿಲಿಲೀಟರ್ ಹಿಡಿಪಿರುವಂತ ಲೋಟದಿಂದ ಎಷ್ಟು ಬಾರಿ ನೀರನ್ನ ತುಂಬಬೇಕಾಗತ್ತೆ ಅಂತ ಕೇಳಿದ್ದಾರೆ. ಎಷ್ಟು ಬಾರಿ ನೀರನ್ನ ತುಂಬಬೇಕಾಗತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಏನ್ ಮಾಡ್ಬೇಕು? 8 ಮಿಲಿಲೀಟರ್ ಎಷ್ಟು ಸಲ? ಎಷ್ಟು ಬಾರಿ? ನೋಡಿ, 810 ಬಾರಿ. ಹೌದಲ್ವಾ? 810 ಬಾರಿ. ಅಂದ್ರೆ ಇದು 6480 ಮಿಲಿಲೀಟರ್. ಓಕೆ, 810 ಬಾರಿ. ರಾಮನು ತನ್ನಲ್ಲಿರುವಂತ 200 ಮತ್ತು ತನ್ನ ತಮ್ಮನಲ್ಲಿ ಇರುವಂತ 300 ಸೇರಿಸಿ 400 ಬೆಲೆಯ ವಾಲಿಬಾಲ್ ಅನ್ನ ಖರೀದಿಸಿದ್ರೆ ಅವನಲ್ಲಿ ಉಳಿಯುವಂತ ಹಣ ಎಷ್ಟು ಅಂತ ಕೇಳಿದರೆ, ಅವನ ಹತ್ರ ಉಳಿಯುವಂತ ಹಣ ನೋಡಿ 100 ರೂಪಾಯಿ ಉಳಿಯುತ್ತೆ. ರಾಮನು ತನ್ನಲ್ಲಿರುವಂತ 200 ಮತ್ತು ತನ್ನ ತಮ್ಮನಲ್ಲಿ ಇರುವಂತ 300 ಸೇರಿಸಿ ಏನ್ ಮಾಡ್ತಾನೆ? 400 ಬೆಲೆಯ ವಾಲಿಬಾಲ್ ಅನ್ನ ಖರೀದಿಸ್ತಾನೆ. ಸೊ ಒಟ್ಟು ಅವನ ಹತ್ರ 500 ರೂಪಾಯಿ ಆಯ್ತು. 500 ರೂಪಾಯಿಗೆ 400 ರೂಪಾಯಿ ವಾಲಿಬಾಲ್ ಅನ್ನ ತಗೊಂಡ್ರೆ ಅವನ ಹತ್ರ ಉಳಿಯುವಂತ ಹಣ ಎಷ್ಟು? ದಟ್ ಈಸ್ 100 ರೂಪಾಯಿ ಮಾತ್ರ. ಓಕೆ, ಇನ್ನು ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ. 1 ಮೀಟರಿಗೆ 12 ರೂಪಾಯಿನಂತೆ 10 ಮೀಟರ್ಗೆ ರಿಬ್ಬನ್ ಅನ್ನ ಖರೀದಿಸಿದಂತಹ 5 ಮಕ್ಕಳು ಸಮನಾಗಿ ಹಂಚಿಕೊಂಡ್ರೆ ಪ್ರತಿಯೊಬ್ಬರಿಗೂ ನೀಡಬೇಕಾದಂತ ಹಣ ಎಷ್ಟು? ನೋಡಿ, 1 ಮೀಟರ್ಗೆ ಎಷ್ಟು? 12 ರೂಪಾಯಿ. ಹೌದಲ್ವಾ? 5 ಮಕ್ಕಳು ಅದನ್ನ ಸಮನಾಗಿ ಹಂಚಿಕೊಂಡ್ರೆ, ಓಕೆ,
5 ಮಕ್ಕಳು ಅದನ್ನ ಸಮನಾಗಿ ಹಂಚ್ಕೊಂಡ್ರೆ, ಈಗ 5 ಜನಕ್ಕೆ ಎಷ್ಟು ಬೇಕಾಗುತ್ತೆ? 60 rupees ಬೇಕಾಗುತ್ತೆ. ಓಕೆ, ಪ್ರತಿಯೊಬ್ಬರು ನೀಡಬೇಕಾದಂತ ಹಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಷ್ಟು? ಪ್ರತಿಯೊಬ್ರು ಕೂಡ ನೀಡಬೇಕಾದಂತ ಹಣ ಎಷ್ಟು? ಒಂದು ಮೀಟರ್ಗೆ 12 ರೂಪಾಯಿ. 10 ಮೀಟರ್ ರಿಬ್ಬನ್ ಅನ್ನ ಖರೀದಿಸಿ 10 ಮೀಟರ್ಗೆ 10 ಮೀಟರ್ನ ತಗೊಂಡು 5 ಜನ ಏನ್ ಮಾಡ್ತಾರೆ? ಸಮನಾಗಿ ಹಂಚ್ಕೋತಾರೆ. ಹೌದಲ್ವಾ? 10 ಮೀಟರ್ನ ತಗೊಳ್ತಾರೆ 5 ಜನ. ಅಂದ್ರೇನು? ಒಬ್ಬೊಬ್ರಿಗೆ 2 ಮೀಟರ್. ಸೊ 12 12 24. ಸರಿಯಾದಂತ ಆಯ್ಕೆ ಯಾವುದು? 24 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 41ನೇ ಪ್ರಶ್ನೆ. ಹಾಲಿನ ವ್ಯಾಪಾರಿ ಬೆಳಗ್ಗೆ 4 ಲೀಟರ್ 700 ಮಿಲಿ ಲೀಟರ್ ಅಷ್ಟು ಬೆಳಗ್ಗೆ, ಆಮೇಲೆ ಸಂಜೆ 3 ಲೀಟರ್ 300 ಮಿಲಿ ಲೀಟರ್ ಹಾಲನ್ನ ಒಂದಕ್ಕೆ 45ರಂತೆ ಮಾರಿದ್ರೆ ಅವನಿಗೆ ಸಿಗುವಂತ ಹಣ ಎಷ್ಟು? ಲೀಟರ್ ಒಂದಕ್ಕೆ 45ರಂತೆ ಮಾಡಿದ್ರೆ ಅವನಿಗೆ ಸಿಗುವಂತ ಹಣ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಸಿಗುತ್ತೆ ನೋಡಿ. ಈಗ 4 ಲೀಟರ್, 4 ಪ್ಲಸ್ 3 ಎಷ್ಟು? 7. ಹೌದಲ್ವಾ? 700 ಪ್ಲಸ್ 300 1000. ಹೌದಲ್ವಾ? ಸೊ ಇವಾಗ 8 ಲೀಟರ್ ಹಾಲಿಗೆ ಲೆಕ್ಕ ಹಾಕ್ಬೇಕು. 8 ಇಂಟು 45. ಓಕೆ, ₹360 ಆಗುತ್ತೆ. ಎಷ್ಟಾಗುತ್ತೆ? 360 ಆಗುತ್ತೆ. ಜೋಸೆಫ್ ಏನಿದಾನೆ 29 kg ಮತ್ತು ಅಕ್ಬರ್ ಅನ್ನು 34 kg ತೂಕ ಇದ್ರೆ ಅವರಿಬ್ಬರ ನಡುವಿನ ತೂಕದ ವ್ಯತ್ಯಾಸ ಎಷ್ಟು? ಸೊ 34 ಮೈನಸ್ 29 ಎಷ್ಟಾಗುತ್ತೆ? ಎಷ್ಟು ಕೆಜಿ? ಓನ್ಲಿ 5 kg ಮಾತ್ರ ವ್ಯತ್ಯಾಸ. ಓಕೆ, ಇನ್ನು 43ನೇ ಪ್ರಶ್ನೆ. ದೀಕ್ಷಾಳ ಮನೆಯಲ್ಲಿ ಬೆಳಿಗ್ಗೆ ಅರ್ಧ ಲೀಟರ್ ಇರುವಂತ 3 ಪ್ಯಾಕೆಟ್ ಹಾಲು ತರ್ತಾರೆ. ಅದನ್ನ ಮಿಲಿ ಲೀಟರ್ ಅಲ್ಲಿ ತಿಳಿಸಿದಾಗ ಎಷ್ಟು? ನೋಡಿ, ಅರ್ಧ ಲೀಟರ್ ಅಂತ ಹೇಳಿದ್ರೆ 500 ml. ಹೌದಾ? 500 ml. ಸೊ 3 ಪ್ಯಾಕೆಟ್ ಹಾಲು, ಅರ್ಧ ಲೀಟರ್ನ 3 ಪ್ಯಾಕೆಟ್ ಹಾಲು ಅಂದ್ರೆ 1.5 ಲೀಟರ್ ಅಂದ್ರೆ 500 ಇಂಟು 3 ಎಷ್ಟಾಗುತ್ತೆ? 5 3 15. ಸೊ 1500 ಮಿಲಿ ಲೀಟರ್ ಆಗುತ್ತೆ. ಓಕೆ, 43ನೇ ಪ್ರಶ್ನೆಗೆ ಉತ್ತರ ಎರಡನೇದು. ಇನ್ನು 44ನೇ ಪ್ರಶ್ನೆ. ಖುಷಿಯು 1 ಲೀಟರ್ಗೆ 40 ರೂಪಾಯಿ ಅಂತೆ 2.5 ಲೀಟರ್ ಹಾಲನ್ನ ಖರೀದಿಸಿದ್ರೆ ಅಂಗಡಿಯವನಿಗೆ ನೀಡಬೇಕಾದಂತ ಹಣ ಎಷ್ಟು? ನೋಡಿ, 40 ರೂಪಾಯಿ. 1 ಲೀಟರ್ಗೆ 40, 2 ಲೀಟರ್ಗೆ 80, 80 ಅರ್ಧ ಲೀಟರ್ ಅಂತ ಅಂದ್ರೆ 20. ಎಷ್ಟಾಯ್ತು? 100 ರೂಪಾಯಿ ಆಯ್ತು. ಸೊ 44ನೇ ಪ್ರಶ್ನೆಗೆ ಉತ್ತರ ಮೊದಲನೇ ಆಪ್ಷನ್. 2 ಲೀಟರ್ ಪ್ಲಸ್ 500 ಮಿಲಿ ಲೀಟರ್ ಪ್ಲಸ್ 250 ಮಿಲಿ ಲೀಟರ್ ಪ್ಲಸ್ 100 ಮಿಲಿ ಲೀಟರ್ ಪ್ಲಸ್ 50 ಮಿಲಿ ಲೀಟರ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 2 ನೋಡಿ, 2 500 ಆಯ್ತು, 250 ಆಯ್ತು, ಆಮೇಲೆ 100, ಆಮೇಲೆ ಪ್ಲಸ್ 50 ಮಿಲಿ ಲೀಟರ್. ಸೊ ಎಷ್ಟು? 10, 5, 6, 7, 8, 9. ಸೊ ಎಷ್ಟು? 2 ಲೀಟರ್ 900 ಮಿಲಿ ಲೀಟರ್. ಓಕೆ,
2 ಲೀಟರ್ 900 ಮಿಲಿಲೀಟರ್. ಸೊ 45ನೇ ಪ್ರಶ್ನೆಗೆ ಉತ್ತರ ದಟ್ ಇಸ್ 4th ಆಪ್ಷನ್. ಮನ್ವಿತನು ತನ್ನ ಬಟ್ಟೆಯನ್ನ ಅಳತೆ ಮಾಡಿ 275 ಸೆಂಟಿಮೀಟರ್ ಇದೆ ಅಂತ ಹೇಳ್ತಾನೆ. ಇದನ್ನ ಮೀಟರ್ ಅಲ್ಲಿ ಹೇಳಬೇಕು ಅಂತ ಅಂದ್ರೆ ಇದನ್ನ ಮೀಟರ್ ಅಲ್ಲಿ ವ್ಯಕ್ತಪಡಿಸಿದಾಗ ನೋಡಿ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ 200 ಸೆಂಟಿಮೀಟರ್ಗೆ ಅದು 2 ಮೀಟರ್ ಆಯ್ತು. 275 ಇರುತ್ತೆ. ಓಕೆ, 275 ಮೀಟರ್ ಇರುತ್ತೆ. ಓಕೆ, 275. ಓಕೆ, ಅದನ್ನ ಮೀಟರ್ ನಲ್ಲಿ ನಾವು ವ್ಯಕ್ತಪಡಿಸಿದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ 46ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನು? 2.75 ಮೀಟರ್. ಇನ್ನು 8300 ಲೀಟರ್ ಹಿಡುಪು. ಕಾಣಿಸ್ತಾ ಇದೆ? ಎಸ್. 8300 ಲೀಟರ್ ಹಿಡುಪು ಇರುವ ಒಂದು ಬಕೆಟ್ ನಲ್ಲಿ 5000 ನೋಡಿ 5200 ಲೀಟರ್ ಮಾತ್ರ ನೀರು ತುಂಬಿದೆ. ಅದನ್ನ ಪೂರ್ಣವಾಗಿ ತುಂಬೋದಕ್ಕೆ ಬೇಕಾಗಿರುವಂತ ನೀರಿನ ಪ್ರಮಾಣ ಎಷ್ಟು? 3ರಲ್ಲಿ 2 ಹೋದ್ರೆ 1, 8ರಲ್ಲಿ 5 ಹೋದ್ರೆ ಸೊ 3100 ಲೀಟರ್ ಮಾತ್ರ ಇನ್ನು ಬಾಕಿ ಇರೋದು. ಓಕೆ, ಸರಿಯಾದಂತ ಆಪ್ಷನ್ ಯಾವುದು? 47ನೇ ಪ್ರಶ್ನೆಗೆ ಉತ್ತರ 2ನೇ ಆಪ್ಷನ್. 15 ಪೆನ್ನುಗಳ ಬೆಲೆ 180 ರೂಪಾಯಿ ಆದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟು? 15. ಫಿಫ್ಟೀನ್ 1s 15. ಓಕೆ, ನೆಕ್ಸ್ಟ್ ಉಳಿತು 15 2s 30. ಓಕೆ, 12 ಆಯ್ತು. ಪ್ರತಿಯೊಂದು ಪೆನ್ನಿನ ಬೆಲೆ 12 ರೂಪಾಯಿ. ಅಥವಾ ಅದನ್ನ ಜಸ್ಟ್ ಸಿಂಪಲ್ ನಂಬರ್ ಇಂದ ಮಾಡಿದ್ರೆ ನೋಡಿ 180 by 15. 5 3s 15. ಸಾರಿ 5 3s ಏನದು 3 5s 15. ಓಕೆ, 3 5s 15, 3 6 18. ಸೊ 5 1s 5, 5 2s 10. ಓಕೆ, ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಇದು ಮುಗೀತು. ಇಲ್ಲಿ ನಾವು 48 ಪ್ರಶ್ನೆಗಳ ಒಂದು MCQs ನ ಸಾಲ್ವ್ ಮಾಡಿದೀವಿ. ಇದು ನಿಮಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಇದನ್ನ ನೋಡಿ. ಓಕೆ, ಈ ಒಂದು ಪ್ರಶ್ನೆಗಳು ಏನಿದೆಯಲ್ಲ ಇದೆಲ್ಲ TET ಪೇಪರ್ 1 ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.